ವೀಡಿಯೋ ಅಪ್ಲೋಡ್ ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು. ಯಾಕೆ ಗೊತ್ತಾ, ಡೈರೆಕ್ಟಾಗಿ ಮ್ಯಾಟ್ರಿಗೆ ಬಂದುಬಿಡ್ತೀನಿ. ನೋಡಿ, ಲೈಫಲ್ಲಿ ಒಬ್ಬೊಬ್ಬರು ಒಂದೊಂದಕ್ಕೆ ಅಡಿಕ್ಟ್ ಆಗಿರ್ತಾರೆ. ಕೆಲವರು ಎಣ್ಣೆ ಹೊಡೆಯೋದಕ್ಕೆ, ಕೆಲವರು ಸಿಗರೇಟ್ ಸೇದೋದಕ್ಕೆ, ಕೆಲವರು ಲವ್ ಮಾಡೋದಕ್ಕೆ, ಕೆಲವರು ಶೋಕಿ ಮಾಡೋದಕ್ಕೆ, ಏನೋ ಒಂದು ಅಡಿಕ್ಟ್ ಆಗಿರ್ತಾರೆ. ಓಕೆ, ಲೈಫು ಅಂದರೆ ಅವ್ರವ್ರದ್ದೇ ಆದಂಥ ಒಂದು ಲೈಫ್ ಇರುತ್ತೆ. ನೋಡಿ, ನಾನು ಕೊಡ್ತಾ ಇರೋದು ಯೂಟ್ಯೂಬ್ ಟಿಪ್ಸು. ಓಕೆ, ಸೊ ಈ ಕಾನ್ಸೆಪ್ಟ್ನ ಹಿಡ್ಕೊಂಡು ಕೊಡ್ತೀನಿ ನಾನು ನೀಟಾಗಿ. ಎಣ್ಣೆ ಹೊಡಿಯೋಕೆ ಅಡಿಕ್ಟ್ ಆಗಿರೋರು ತಪ್ಪು ಅಂತ ಹೇಳ್ತಾಯಿಲ್ಲ, ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ನೀಟಾಗಿ. ಒಂದು ವ್ಯಕ್ತಿಗೆ ಎಣ್ಣೆ ಹೊಡೆಯೋದು ಆಸೆ, ಆಯಿತಾ? ಅವ್ನಿಗೇನೋ ಒಂಥರ ಎಣ್ಣೆ ಹೊಡೋರು ಸಮಾಧಾನ. ಸೊ ಅವನೇನು ಮಾಡ್ತಾನೆ, ಡೈಲಿ ಹೊಡಿತಾನೆ, ಒಯ್ತಾನೆ, ಕುಡಿತಾನೆ, ಒಯ್ತಾನೆ, ಕುಡಿತಾನೆ, ಹೊಡಿತಾನೆ, ಕುಡಿತಾನೆ. ಅವ್ನಿಗೆ ಅದೊಂಥರ ಕಿಕ್ಕು, ಏನೋ ಅವ್ನಿಗೊಂಥರ ಸಮಾಧಾನ ಅದು ಕುಡಿದ್ರೆ. ಆದರೆ ಅವನಿಗೆ ಚೆನ್ನಾಗಿದೆ, ಅವ್ನಿಗೆ ಲೈಫ್ ಓಕೆ ಸೂಪರಾಗಿರುತ್ತೆ ಅವ್ನಿಗೆ ತಗೊಂಡ್ರೆ. ಆದರೆ ಇನ್ನೆಲ್ಲೋ ಕೂತ್ಕೊಂಡು ಯಾರೋ ಒಬ್ಬ ಕಾಯ್ತಾ ಇರ್ತಾನೆ. ನೀವು ಅಡಿಕ್ಟ್ ಆಗಬೇಕು ಯಾವುದಕ್ಕಾರು ಒಂದಕ್ಕೆ. ಈಗ ನೀವು ಕುಡಿಯೋದಕ್ಕೆ ಅಡಿಕ್ಟ್ ಆಗಿದ್ದೀರಾ ಅಂತಂದ್ರೆ ಅಲ್ಲೊಬ್ಬ ಚೇರ್ ಹಾಕೊಂಡು ಕಾಯ್ತಾ ಇರ್ತಾನೆ. ಕುಡಿಲಿ ನನ್ನ ಮಗ, ಇವನು ದಿನಕ್ಕೆ 1 ಬಾಟ್ಲಲ್ಲ 2 ಬಾಟ್ಲು ಕುಡಿಲಿ, ಇನ್ನೊಂದು ವಾರದಲ್ಲಿ ಇವನು ಇರಬಾರ್ದು ಈ ಜಗತ್ತಲ್ಲಿ ಅನ್ನೋ ಥರ ಒಂದು ವ್ಯಕ್ತಿ ಕಾಯ್ತಾ ಇರ್ತಾನೆ. ಸೊ ಇದು ಮೈಂಡಲ್ಲಿ ಇರಲಿ. ಅದೇ ಥರ ಒಂದು ಸಿಗರೇಟ್ ಹೊಡಿಯುವಂಥ ವ್ಯಕ್ತಿ ಡೈಲಿ ಸಿಗರೇಟ್ ಹೊಡಿತಾ ಇದ್ದಾನೆ ಅಂತಂದಾಗ ಅವನು ಖುಷಿ, ಸಿಗರೇಟ್ ಹೊಡಿಯೋನಿಗೆ ಹಿಂಗೆ ಹೊಗೆ ಬಿಡೋದು ಅವ್ನಿಗೊಂಥರ ಖುಷಿ ಗುರು, ಆಯಿತಾ? ಅವ್ನು ಖುಷಿಗೆ ಅವ್ನು ಮಾಡ್ತಾ ಇರ್ತಾನೆ. ಆದರೆ ಇನ್ನೆಲ್ಲೋ ಒಬ್ಬ ವ್ಯಕ್ತಿ ಹೊಡಿಲಿ ನನ್ನ ಮಗ ಸಿಗರೇಟ್, ಹೊಡಿಲಿ ಸಿಗರೇಟ್, ಇವ್ನು ಹೋಗ್ಬಿಡ್ಬೇಕು, ಇವ್ನು ಇರಬಾರ್ದು ಇನ್ನೊಂದು ತಿಂಗಳಲ್ಲಿ ಅನ್ನೋದು ಒಂದು ವ್ಯಕ್ತಿ ಕಾಯ್ತಾ ಇರ್ತಾನೆ. ಸೊ ಈ ಕಾನ್ಸೆಪ್ಟ್ ಯೂಟ್ಯೂಬಲ್ಲೂ ಕೂಡ ಅಪ್ಲೈ ಆಗುತ್ತೆ. ಯಾಕೆ ಅಂತಂದರೆ ಹೊಟ್ಟೆ ಉರಿ ಜನಗಳಿಗೆ. ಸೊ ಜಲಸಿ ಅಂತಾರಲ್ಲ, ಅದು ಮನುಷ್ಯನಲ್ಲಿ ಅಡಗ್ಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ಸೊ ಯೂಟ್ಯೂಬಲ್ಲಿ ನಾವು ವೀಡಿಯೋಸ್ಗಳನ್ನ ಮಾಡ್ತಿದ್ದಾಗ, ಯೂಟ್ಯೂಬರ್ ಆಗಬೇಕು ಅಂತ ನಾವು ಬಂದಾಗ ಅಲ್ಲೆಲ್ಲೋ ಒಂದು ವ್ಯಕ್ತಿ ಚೇರ್ ಹಾಕೊಂಡು ಕೂತ್ಕೊಂಡು ನಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ. ಏನಂತ, ಈ ನನ್ನ ಮಗ ಯೂಟ್ಯೂಬಲ್ಲೇ ಟೈಮ್ ಕಳೀಲಿ, ಯೂಟ್ಯೂಬಲ್ಲೇ ಮುಳುಗೋಗಲಿ, ಇವ್ನು ಹಿಂಗೆ ಆಗಬೇಕು, 1-2 ವರ್ಷ ಇವ್ನಿಗೆ ಚೆನ್ನಾಗಿ ಸಪೋರ್ಟ್ ಸಿಗಬೇಕು, ಆಮೇಲೆ ಇವ್ನು ಯೂಟ್ಯೂಬ್ ಚಾನಲೇ ಇರಬಾರ್ದು, ಆವಾಗ ಇವನಿಗೆ ಲೈಫಲ್ಲಿ ಇವನಿಗೆ ಸರ್ವೈವ್ ಆಗೋದಕ್ಕೆ ಕಷ್ಟ ಆಗುತ್ತೆ ಅನ್ನೋ ಒಂದು ಥಿಂಕಿಂಗ್ನ ಯಾರೋ ಒಬ್ಬ ಕೂತ್ಕೊಂಡು ಮಾಡ್ತಾ ಇರ್ತಾನೆ. ಯಾಕೆ ಅಂತಂದರೆ ನಾವು ಯೂಟ್ಯೂಬ್ ಅಂತ ಬರೀ ಯೂಟ್ಯೂಬ್ಗೆ ನಾವು ಅಟೆನ್ಷನ್ ಕೊಟ್ಟಾಗ ಯೂಟ್ಯೂಬಲ್ಲೇ ನಾವು ಮುಳುಗಿರ್ತೀವಿ. ನಮ್ಗೆ ಯೂಟ್ಯೂಬ್ ಬಿಟ್ಟರೆ ಬೇರೆ ಏನು ಬೇಡ ಅನ್ನೋ ಥರ ಒಂದು ಫೀಲ್ ಬಂದ್ಬಿಡುತ್ತೆ ಒಂದು ಟೈಮು ಸಪೋರ್ಟ್ ಸಿಕ್ಕಿದಾಗ. ಸೊ ಅವಾಗ ನಾವೇನು ಮಾಡ್ತೀವಿ, ಯೂಟ್ಯೂಬ್ಗೆ ಅಡಿಕ್ಟ್ ಆಗಿಬಿಡ್ತೀವಿ. ಸೊ ನಾವೇನು ಬೇರೆ ಕೆಲಸ ಏನು ಮಾಡೋಕ್ಕೋಗಲ್ಲ. ಸೊ ಆ ಒಂದು ಮೂಮೆಂಟ್ಗೋಸ್ಕರ ಒಂದಷ್ಟು ವ್ಯಕ್ತಿಗಳು ಕಾಯ್ತಾ ಇರ್ತಾರೆ. 1-2 ವರ್ಷ ಇವನು ಚೆನ್ನಾಗಿ ಸಿಗಲಿ ಸಪೋರ್ಟು, ಆಮೇಲೆ ಇವ್ನು ಯೂಟ್ಯೂಬ್ ಚಾನಲ್ಲೇ ಇರಬಾರ್ದು, ಆವಾಗ ಇವನಿಗೆ ಲೈಫಲ್ಲಿ ಒದ್ದಾಡಬೇಕು ಇವನು ಅನ್ನೋ ಒಂದು ಮೈಂಡ್ಸೆಟ್ ಕೆಲವರಲ್ಲಿ ದೇವರಾಣಗೂ ಇರುತ್ತೆ. ಅಲ್ಲೆಲ್ಲ ಕೂತ್ಕೊಂಡು ಕಾಯ್ತಾ ಇರ್ತಾರೆ. ಓಕೆ, ನಿಮ್ಗೆ ಗೊತ್ತಿರೋರು ಆಗಿರ್ಬೋದು, ಗೊತ್ತಿಲ್ಲದವರು ಆಗಿರ್ಬೋದು, ಇದ್ದೇ ಇರ್ತಾರೆ. ಆ್ಯಂಡ್ ಇನ್ನೊಂದಷ್ಟು ಜನ ಏನು ಮಾಡ್ತಾ ಇರ್ತಾರೆ ಗೊತ್ತಾ, ನೀವು ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಹಾಕ್ತಿದ್ದಾಗ, ಟೈಮ್ನ ಸ್ಪೆಂಡ್ ಮಾಡ್ತಿದ್ದಾಗ ಕೆಲವರು ಕಾಯ್ತಾ ಇರ್ತಾರೆ. ಈ ನನ್ನ ಮಗ ಯೂಟ್ಯೂಬಲ್ಲಿ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದಾನೆ, ಇವ್ನು ಕಣ್ಣು ಹಾಳಾಗ್ಬಿಡ್ಲಿ, ಇವ್ನು ಹೆಲ್ತ್ ಚೆನ್ನಾಗಿರಬಾರ್ದು, ಅದು ಚೆನ್ನಾಗಿರಬಾರ್ದು, ಎಲ್ಲ ಹಾಳಾಗೋಗ್ಲಿ ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಕಾಯ್ತಾ ಇರ್ತಾರೆ. ಯಾಕೆಂತಾರೆ ನಾವು ಯೂಟ್ಯೂಬಲ್ಲಿ ಕಾಂಟೆಂಟ್ಗಳನ್ನ ಹುಡುಕಬೇಕು, ಡೈಲಿ ಟೈಮ್ನ ಸ್ಪೆಂಡ್ ಮಾಡಬೇಕು, ಯೂಟ್ಯೂಬಲ್ಲಿ ವೀಡಿಯೋಸ್ ಮೊಬೈಲ್ ನೋಡ್ತಾ ಇರಬೇಕು, ಲ್ಯಾಪ್ಟಾಪ್ ಆನ್ ಮಾಡಿರಬೇಕು, ಏನೇನೋ ಕೆಲಸಗಳಿರುತ್ತೆ, ಎಡಿಟಿಂಗ್ ಅದು ಇದು ಎಲ್ಲ ಇರುತ್ತೆ. ಸೊ ಆದ್ದರಿಂದ ಅಲ್ಲೆಲ್ಲೋ ಕೂತ್ಕೊಂಡು ಚೇರ್ ಹಾಕೊಂಡು ಯೋಚನೆ ಮಾಡ್ತಾನೆ ನೋಡಿ, ಅವನಿಗೆ ನಾವು ಕಾಲಲ್ಲಿ ಜಾಡ್ಸ್ ಒದೆಯೋ ಥರ ಯೋಚನೆ ಮಾಡ್ಬೇಕು ನಾವು, ಆಯಿತಾ? ಸೊ ಅವ್ನು ಆ ಥರ ಯೋಚನೆ ಮಾಡ್ಕೊಂಡು ಅವನು ಹಾಳಾಗಬೇಕು ಲೈಫಲ್ಲಿ, ನಾವು ಚೆನ್ನಾಗಿರಬೇಕು. ಸೊ ಆದ್ದರಿಂದ ನಾನು ಏನು ಹೇಳ್ತೀನಿ ಈ ಒಂದು ವಿಡಿಯೋ ಮುಖಾಂತರ ಅಂತಂದರೆ, ಯೂಟ್ಯೂಬಲ್ಲಿ ನೀವು ಒಂದು ವಿಡಿಯೋ ಅಪ್ಲೋಡ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಒಂದು ಲೈಫ್ ಬಗ್ಗೆ ನೀವು ಯೋಚನೆ ಮಾಡ್ತಾರೆ. ಓಕೆ, ಅದಕ್ಕಿಂತ ಮೇಯ್ನಾಗಿ ನಿಮ್ಮ ಒಂದು ಹೆಲ್ತ್ ಬಗ್ಗೆ ಯೋಚನೆ ಮಾಡಿ. ಓಕೆ, ನಾನು ಫಸ್ಟು ಪ್ರಿಫರೆನ್ಸ್ ಕೊಡೋದು ಅದಕ್ಕೆ ನನ್ನ ಹೆಲ್ತ್ ನನಗೆ ಸಿಕ್ಕಾಬಟ್ಟೆ ಇಂಪಾರ್ಟೆಂಟ್. ಯಾಕೆಂತಂದ್ರೆ ನಾನಿದ್ರೆ ಲಕ್ಕಿ ಲಿಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಓಕೆ, ನಾನೇ ಇಲ್ಲ ಅಂದಮೇಲೆ ಲಕ್ಕಿ ಲಿಕೇಶ್ ಯಶ್ ಯೂಟ್ಯೂಬ್ ಚಾನಲ್ ಏನು ಪ್ರಯೋಜನ ಅಲ್ವಾ? ಸೊ ಆದ್ದರಿಂದ ನನ್ನ ಹೆಲ್ತ್ ಬಗ್ಗೆ ನಾವು ಒಂದು ಸ್ವಲ್ಪ ಯೋಚನೆ ಮಾಡ್ತಾ ಇರಬೇಕು. ಯಾಕೆ ಅಂತಂದರೆ ನಮ್ಮನ್ನು ನಂಬ್ಕೊಂಡು ನಮ್ಮ ಮನೇಲೆಲ್ಲ ಇರ್ತಾರೆ, ಆಯಿತಾ? ಸೊ ಜವಾಬ್ದಾರಿಗಳು ಮುಂದೆ ಬರ್ತಾ ಹೋಗುತ್ತೆ. ಸೊ ಆದ್ದರಿಂದ ಫಸ್ಟು ನಮ್ಮ ಹೆಲ್ತ್ ನೋಡ್ಕೊಳ್ಳೋಣ. ಸೊ ಏನೋ ಇದರಲ್ಲಿ ನಮ್ಗೆ ಸಿಗ್ತಾ ಇದೆ, ಏನೋ ಇದರಲ್ಲಿ ನಾವು ದುಡ್ಡು ಮಾಡ್ಬೋದು, ಅದು ಮಾಡ್ಬೋದು ಅನ್ನೋ ಒಂದು ಆಸೆಗೋಸ್ಕರ ಬರೀ ಇದರಲ್ಲೇ ಮುಳುಗಿ ತೇಲಾಡ್ತಾ ಇದ್ದರೆ ಒಂದಿನ ನಾವೇ ಇರಲ್ಲ, ನಮ್ಮ ಲೈಫೇ ಹಾಳಾಗೋಗಿರುತ್ತೆ. ಸೊ ಆದ್ದರಿಂದ ಹೆಲ್ತ್ ಕಡೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ನಾನು ಹೇಳೋದು ಅಷ್ಟೇ, ಟೈಮು ನಾವು ಯಾರು ಅಷ್ಟೊಂದು ಸ್ಪೆಂಡ್ ಮಾಡಲ್ಲ, ಬಟ್ ಅದು ನೋಡೋರ್ಗಂಗೆ ಅನ್ನಿಸ್ತಾ ಇರ್ತದೆ. ದಿನಕ್ಕೆ 2-3 ವೀಡಿಯೋ ಹಾಕ್ತೀವಿ ಅಂತಂದರೆ ಬೆಳಗಾನೆ ಯೂಟ್ಯೂಬೇ ತಗೊಂಡು ಕೂತಿರ್ತಾನೆ ಅಂತ ಅನ್ನೋ ಥರ ಥಿಂಕ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಗೊತ್ತಿಲ್ಲ ನಾವು ಅರ್ಧ ಗಂಟೆನೂ ಟೈಮ್ ಸ್ಪೆಂಡ್ ಮಾಡಲ್ಲ ಯೂಟ್ಯೂಬಲ್ಲಿ ಅಂತ. ಸೊ ಆದ್ದರಿಂದ ಜಸ್ಟ್ ನಾವು ಎಷ್ಟು ಕೇರ್ ಆಗಿರೋದಕ್ಕೆ ಸಾಧ್ಯ ಅಷ್ಟು ಕೇರ್ ಆಗಿರಿ. ನಾನು ಆದಷ್ಟು ಎಷ್ಟು ಕೇರ್ ಆಗಿರೋಕ್ಕೆ ಸಾಧ್ಯ ಎಲ್ಲನೂ ಮಾಡ್ತಾ ಇರ್ತೀನಿ. ಈ ಸ್ಪೆಕ್ಸು ಕೂಡ ಹಾಕೋತಾ ಇರ್ತೀನಿ ನಾನು, ಬ್ಲೂ ರೈಸ್ನ ಕಂಟ್ರೋಲ್ ಮಾಡೋದಕ್ಕೆ. ಯಾಕೆಂದರೆ ಆಲ್ಮೋಸ್ಟ್ ನನ್ನ ಲ್ಯಾಪ್ಟಾಪು ಮೊಬೈಲ್ ಅದು ಇದು ಟೈಮ್ ಸ್ಪೆಂಡ್ ಮಾಡಬೇಕಲ್ಲ. ಸೊ ಅದರಿಂದ ನಾನು ಜಸ್ಟ್ ಇವೆಲ್ಲ ಹಾಕ್ಕೊಂಡು ಸ್ವಲ್ಪ ಸೆಕ್ಯೂರ್ ಆಗಿರೋದಕ್ಕೆ ಟ್ರೈ ಮಾಡ್ತೀನಿ. ಯಾಕೆಂದರೆ ಫಸ್ಟು ನಾವು ಇಂಪಾರ್ಟೆಂಟ್ ಗುರು, ಅದಾದಮೇಲೆ ಮಿಕ್ಕಿದೆಲ್ಲ. ಸೊ ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ಇದನ್ನು ಮೈಂಡಿಂದ ತೆಗೆದಾಕಿದ್ರೆ ಲೈಫ್ ಹಾಳಾಗೋಗುತ್ತೆ, ಆಯಿತಾ? ಸೊ ಅದರಿಂದ ಮರೆಯೋದಕ್ಕೆ ಹೋಗಬೇಡಿ. ಆ್ಯಂಡ್ ಈಗ ನೋಡಿ, ನಾವು ಸಣ್ಣಕ್ಕೆ ಹಿಂಗೆ ಸ್ಲಿಮ್ ಆಗಿದ್ರೆ ಎಷ್ಟು ದೂರ ಬೇಕಾದ್ರೆ ಇವಾಗ ಓಡೋ ತಾಕತ್ತಿರುತ್ತೆ. ಅದೇ ಹಿಂಗೆ ಹೊಟ್ಟೆ ಬಂದುಬಿಟ್ರೆ ಹೆಂಗೆ ಓಡೋಕ್ಕೆ ಸಾಧ್ಯ? ಸುಸ್ತಾಗುತ್ತಲ್ಲ.
ಆಗಲ್ಲ, ಅದೆಲ್ಲ ಹಿಂಸೆ ಆಗುತ್ತೆ. ಸೊ ಆದ್ದರಿಂದ ನಾವು ಎಷ್ಟು ಚೆನ್ನಾಗಿರೋದಕ್ಕೆ ಸಾಧ್ಯ ಲೈಫಲ್ಲಿ ಅಷ್ಟು ಚೆನ್ನಾಗಿರೋಣ, ಅದಾದಮೇಲೆ ಏನಾದರೂ ಮಾಡೋಣ. ಆ್ಯಂಡ್ ಹೇಳ್ತಾ ಇದ್ದೀನಿ, ಬರೀ ಯೂಟ್ಯೂಬ್ ಅಂತ ಇದಕ್ಕೆ ತಗಲಾಕಬಿಟ್ರೆ ಗೊತ್ತು ನನಗೆ ಸಪೋರ್ಟ್ ಸಿಗುತ್ತೆ, ಒಳ್ಳೆ ಸಬ್ಸ್ಕ್ರೈಬರ್ಸ್ ಬರ್ತಾರೆ, ಒಳ್ಳೆ ವ್ಯೂಸ್ ಬರುತ್ತೆ, ಒಳ್ಳೆ ಅರ್ನಿಂಗ್ಸ್ ಆಗುತ್ತೆ. ಆದರೆ ಒಂದು ದಿನ ನಮಗೆ ಕೈ ಕೊಡುವಂಥ ಚಾನ್ಸಸ್ಸು ಕೂಡ ಇರುತ್ತೆ. ಸೊ ಆದ್ದರಿಂದ ಲೈಫಲ್ಲಿ ಬರೀ ಯೂಟ್ಯೂಬ್ ಬಿಟ್ಟು ಇನ್ನೂ ಏನಾದರೂ ಮಾಡ್ತಾರೋಣ. ಓಕೆ, ಸೊ ಇನ್ನೂ ಏನಾದರೂ ಮಾಡ್ತಾರೋಣ. ಸೊ ಯಾಕೆಂತಂದರೆ ನಮ್ಮ ಪರ್ಮನೆಂಟ್ ಜಾಬ್ ಅನ್ನೋದು ಯಾವುದಿದೆ ಅದು ನಾವು ಮೈಂಡಲ್ಲಿ ಇರಬೇಕು ಮೈನಾಗಿ, ಆಯಿತಾ. ಇದು ಜಸ್ಟ್ ನಾವು ಪ್ಯಾಷನಾಗಿ ಕಂಟಿನ್ಯೂ ಮಾಡ್ತಾ ಇದರಲ್ಲೂ 100% ಒಂದು ನಾವೇನು ಕಮಿಟ್ಮೆಂಟ್ನ ಇಟ್ಕೊಂಡು ಕೆಲಸನ ಮಾಡೋಣ, ಆಯಿತಾ. ಸೊ ಹಂಗಂದ್ಬಿಟ್ಟು ಇದರಲ್ಲಿ ಸುಮ್ಮನೆ ಬೇಜವಾಬ್ದಾರಿಯಿಂದ ವಾರಕ್ಕೊಂದು ವರ್ಷಕ್ಕೊಂದು ವೀಡಿಯೋ ಹಾಕೋದು ಇದ್ದರೆ ಅದಲ್ಲ. ಕಮಿಟ್ಮೆಂಟು ಕರೆಕ್ಟಾಗಿ ಹಾಕಬೇಕು. ನೋಡಿ, ನಾನು 2-3 ವೀಡಿಯೋ ಮಿಸ್ಸೇ ಮಾಡೋಕ್ಕೋಗಲ್ಲ. ಅದೇನೋ ತಲೆ ಮೇಲೆ ತಲೆ ಬೀಳಿ ಮಿಸ್ಸೇ ಮಾಡೋಕ್ಕೋಗಲ್ಲ. ನಾನು ಚೆನ್ನಾಗಿ ಕಾಣಿದವ್ರು ಪರವಾಗಿಲ್ಲ, ನೈಟ್ ಟೈಮಲ್ಲಾದರೂ ಲೈಟ್ ಆನ್ ಮಾಡ್ಕೊ ವೀಡಿಯೋ ಮಾಡ್ತೀನಿ ನಾನು. ಸೊ ಆ ಥರ ಒಂದು ಕಮಿಟ್ಮೆಂಟ್ ಇರಲಿ ಲೈಫಲ್ಲಿ. ಯಾಕೆ ಅಂತಂದರೆ ಎಲ್ಲದನ್ನು ಕೂಡ ನಾವು 100% ತಗೋಬೋದು. ಗೊತ್ತಿಲ್ಲ, ಯಾರಿಗೂ ಗೊತ್ತು, ಯೂಟ್ಯೂಬ್ ಚಾನಲ್ ನನಗೆ ಯಾವುದೋ ಒಂದು ಫ್ಯೂಚರಲ್ಲಿ ಚಾನ್ಸ್ ಕೊಡ್ಬೋದು, ಎಲ್ಲೋ ಒಂದು ಚಾನ್ಸ್ ಸಿಗ್ಬೋದು ಅಲ್ವಾ. ಸೊ ಆದ್ದರಿಂದ ಎಲ್ಲ ಕಡೆನೂ ಫೋಕಸ್ ಮಾಡಿರಿ. ಆ್ಯಂಡ್ ಮೇಯ್ನಾಗಿ ನಿಮ್ಮ ಹೆಲ್ತನ್ನು ನೋಡ್ಕೊಳ್ತಾರೆ, ಅಷ್ಟೇ ನಾನು ಹೇಳೋದು ಯೂಟ್ಯೂಬರ್ಸ್ಗೆ. ಸೊ ಯಾರೋ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರಲ್ಲ, ಅಲ್ಲಿ ಮೂಲೆ ಕೂತ್ಕೊಂಡು ನನ್ನ ಮಗ ಹಿಂಗೆ ಆಗಬೇಕು, ಹಿಂಗೆ ಹಾಳಾಗಬೇಕು, ಇದರಲ್ಲೇ ಮುಳುಗೋಗ್ಬೇಕು ಅನ್ನೋರಿಗೆ ಕರೆಕ್ಟಾಗಿ ಉತ್ತರ ಕೊಡಿ. ಸೊ ಒಂದೇನು ಗೊತ್ತಾ, ಆ ಥರ ಯೋಚನೆ ಮಾಡ್ತಾ ಇರ್ತಾರೆ ನೋಡಿ, ಅವರೇನೇ ಹಾಳಾಗೋದು, ನಾವಲ್ಲ. ನಾವು ಲೈಫಲ್ಲಿ ತುಂಬ ಚೆನ್ನಾಗಿರ್ತೀವಿ. ಥ್ಯಾಂಕ್ ಯು ಸೊ ಮಚ್ ವೀಡಿಯೋ ನೋಡೋದಕ್ಕೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಇದೆ, ಫಾಲೋ ಮಾಡಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್. ಜೈ ಹಿಂದ್, ವಂದೇ ಮಾತರಂ.